ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನಾವು ಒಂದು ಗೃಹ ಪ್ರವೇಶಕ್ಕೆ ಹೋಗಬೇಕು, ಹಾಗಾಗಿ ಗಿಫ್ಟ್ ರ್ಯಾಪ್ ಮಾಡ್ತಾ ಇದ್ದೀನಿ. ಈ ಗಿಫ್ಟ್ ಏನು ಅಂತ ನೀವು ನೋಡಿದ್ದೀರಾ, ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರತ್ತೆ. ಇದೊಂದು ಆ್ಯಂಟಿಕ್ ಪೀಸ್, ಬ್ರಾಸ್ದು 2 ಪೀಸಸ್ ಇದೆ. ಕ್ಯಾಂಡಲ್ ಹೋಲ್ಡರು, ನಾನು ಪಿಕ್ ಹಾಕ್ತೀನಿ ನೋಡಿ. ಇದು ನಿಮಗೆ ಇಂಟ್ರೆಸ್ಟ್ ಇದ್ದು ತೊಗೊಳ್ಬೇಕು ಅನ್ನೋ ಹಾಗಿದ್ರೆ ನಾನು ಇದನ್ನು ಅಮೆಝಾನಲ್ಲಿ ತರಿಸಿರೋದು. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಗಿಫ್ಟಿಂಗ್ ಪರ್ಪಸ್ ಆಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ನಾವು ಡೆಕೋರೇಟ್ ಮಾಡೋದಕ್ಕಾಗಿರ್ಬೋದು, ತುಂಬ ಒಳ್ಳೆ ಆಪ್ಷನ್. ಸೊ ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಒಂದು ಫಂಕ್ಷನ್ಗೆ ಹೋಗಬೇಕು, ಹೌಸ್ ವಾರ್ಮಿಂಗ್ ಸೆರೆಮನಿ. ರಾಜೇಶ್ ಫ್ರೆಂಡು, ಆ್ಯಕ್ಚುಲಿ ಅವ್ರು ಕೊಲೀಗ್ ಇದ್ರು, ಆಮೇಲೆ ಅವರು ಜಾಬ್ ಚೇಂಜ್ ಮಾಡಿದ್ರು, ಅವ್ರ ಕಂಪ್ನಿನ ಬಿಟ್ಟು ಬೇರೆ ಕಡೆ ಸೇರಿಕೊಂಡ್ರು. ಆವಾಗ ಅವರ ವೈಫ್ ಕೂಡ ನನಗೆ ಪರಿಚಯ ಆಗಿ ನಾವು ಕೂಡ ಫ್ರೆಂಡ್ಸ್ ಆಗಿದ್ವಿ. ಅವ್ರ ಮನೆಗೆಲ್ಲ ಹೋಗಿ ಬರ್ತಾ ಇದ್ವಿ. ಸಣ್ಣವಳಿದ್ಲು. ಮೇ ಬಿ ಈ ಕೋವಿಡ್ ಶುರು ಆಗೋ ಮುಂಚೆ ಒಂದ್ಸಾರಿ ಸಾನಿಗೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ ಸ್ಕೂಲಿಂದ ಬರಬೇಕಾದ್ರೆ. ಅದಾದ್ಮೇಲೆ ಕೋವಿಡ್ ಶುರು ಆದಮೇಲೆ ನಾವು ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ. ಈಗ ಹೊಸ ಮನೆ ಕಟ್ಟಿದ್ದಾರೆ, ಗೃಹ ಪ್ರವೇಶಕ್ಕೆ ಕರೆದ್ರು. ಸೊ ಹೋಗ್ತಾ ಇದ್ದೀವಿ. ಸಾನು ನೆನಪಿರೋದಿಲ್ಲ ಅವರು, ಅಲ್ಲಿಗೆ ಹೋದ್ಮೇಲೆ ಹೇಳಿ ನೋಡ್ಬಿಟ್ಟು. ಓಕೆ ಸ್ನೇಹಿತರೆ, ಈಗ ಬನ್ನಿ. ರೆಡಿ ಆಗ್ತಾ ಇದ್ದೀನಿ. ಈಗ ರೆಡಿ ಹೊರಡೋದಕ್ಕೆ ರೆಡಿ ಆಗ್ತೀನಿ. ನಾನು ರೆಡಿ ಆಲ್ಮೋಸ್ಟ್ ನಾನು ಮುಗಿತಾರೆ. ಆಮೇಲೆ ಹೇರ್ ಸ್ಟೈಲ್ ಮಾಡ್ತೀನಿ. ಸರಿ ಇದೆ, ನಮ್ಮ ಸಾನುಗೆ ರೆಡಿ ಮಾಡಿಬಿಟ್ಟು ಆಮೇಲೆ ನಾವು ರೆಡಿ ಆಗಬೇಕು. ಇಲ್ಲ ನಾವು ಫುಲ್ಲು ರೆಡಿ ಆಗಿಬಿಟ್ಟು ಆಮೇಲೆ ಸಾನು ಕರಿಬೇಕು. ಇವತ್ತು ರಾಜೇಶ್ ಅವರಿಂದ ಲೇಟ್ ಆಯ್ತು. ಅವರು ಬೆಳಿಗ್ಗೆ 5:15 ಎದ್ದಿದ್ರಾ, ಆಮೇಲೆ ಮಲಗಿಲ್ಲ. ಅದಕ್ಕೆ ನಿದ್ದೆ ಸಾಕಾಗ್ಲಿಲ್ಲ ಅಂದ್ಬಿಟ್ಟು ಎಷ್ಟು 9:15 ಕೆಲಸ ಮಾಡ್ತಾ ಮಾಡ್ತಾ ಬಂದು ಮಲ್ಕೊಂಡ್ಬಿಟ್ರು. ನಿದ್ದೆ ಸರಿ ಆಗ್ಲಿಲ್ಲ ಅಂದ್ರೆ ನನಗಂತೂ ಆಗೋದಿಲ್ಲಪ್ಪ. ನಾನು ಮಲಗಲೇಬೇಕು. 1 ಗಂಟೆ ನೈಟ್ ಶಿಫ್ಟ್ ಮಾಡ್ತಾ ಇದ್ರು. ಎಲ್ಲ ಪುಟ್ಟ ಮೊಬೈಲ್ ಹೌದು ಎಲ್ಲಾರ್ದು ಅದೇ ತರ ಕಣ. ಪಾಪ ತಗೋ.
ನೆಕ್ಸ್ಟ್ ಫ್ಲೋರ್ ಅನ್ಸುತ್ತೆ. ಏನಪ್ಪ ಕಂಗ್ರ್ಯಾಚುಲೇಷನ್ಸ್ ರವಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಸಾಫ್ಟ್ ನಡಿ ಮಗಳೇ, ಫ್ರೆಂಡ್ಸ್ ಡಾಡಾ ಫ್ರೆಂಡ್ಸ್ ಅಂತ. ರವಿ ಏನಂತ ಬಾಡಿಗೆ ಕೊಡೋದು ಮಾಡಿರೋದು. 1 ಬೆಡ್ರೂಮ್ 2 ಬೆಡ್ರೂಮ್ ಇರುತ್ತೆ ನೋಡು. ಟೂ ಬಿ ಎಚ್ ಕೆನ ಯುಟಿಲಿಟಿ ಯುಟಿಲಿಟಿ ಚೆನ್ನಾಗಿದೆಯಲ್ಲ ಸಪ್ರೇಟಾಗಿ. ಇಲ್ಲ ಇಲ್ಲ ಹಾಕಿರ್ತಾರೆ ಕಣ. ಓ ಏನು ಬೆಳಕು ಬರುತ್ತೋ ಈ ಕಡೆಯಿಂದ, ಸೂಪರಾಗಿ ಬೆಳಕು ಬರುತ್ತೆ. ನಡೀರಿ ಆ ಕಡೆ ನೋಡೋಣ. ಮತ್ತೆ ಹೌದಾ, ಫುಲ್ ಬಾಡಿಗೆ ಕೊಟ್ಬಿಡ್ತಾರಂತ. ಮೋಸ್ಟ್ಲಿ ಅವ್ರು ಫಾರ್ಮ್ ಹೌಸ್ಗೆ ಹೋಗಿರ್ತಾರೆ ಅನ್ಸುತ್ತೆ. ಅದನ್ನೇ ಹೇಳ್ತಾ ಇದ್ದಿದ್ದು, ಫಾರ್ಮ್ ಹೌಸ್ಗೂ. ಇಲ್ಲ ಹಾಂ ಓಕೆ. ಅವ್ರ ಅಣ್ಣ ಆ್ಯಕ್ಚುಲಿ ಸಿವಿಲ್ ಇಂಜಿನಿಯರ್. ತುಂಬ ದೊಡ್ಡದಾಗಿದೆ. ನಿನ್ಗೆ ಈ ಥರ ಬೇಕು ಅಂತ ಹೇಳ್ತೀವಿ. ಸೆಂಟ್ರಲ್ ಕಾಟ್ ಇರಬೇಕು ಪಕ್ಕ. ಆ ಕಡೆ ಇದೆಯಲ್ಲ ಕಾರ್ನರಲ್ಲಿ, ಇದು ಸಖತ್ತಾಗಿರುತ್ತೆ ಈ ಥರ. ಇದು ಒಂಥರ ಪೆಂಟ್ ಹೌಸ್ ಟೈಪು. ಇಲ್ಲೊಂದು ಹಾಂ, ಇದು ಒಂಥರ ಫುಲ್ ಓಪನ್ ಕಿಚನ್ನು, ಹಾಲು ಎಲ್ಲ. ಇದು ಪೆಂಟ್ ಹೌಸ್. ಇದು ಎಲ್ಲ ರೂಮು ದೊಡ್ಡ ದೊಡ್ಡದು. ಓಕೆ.
ತುಂಬ ಬಿಸಿ ಅನ್ನಿಸ್ತಾ ಇದೆ. ನಾನು ಸಾಕ್ಸ್ ಹಾಕಿದ್ದೀನಲ್ಲ ಗೊತ್ತಾಗ್ತಾ ಇಲ್ಲ. ಹಾಂ ಸಿಮೆಂಟ್ ಕಾದಿರುತ್ತಲ್ವಾ ಆ ಥರ ಏನಿಲ್ಲ. ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಬಾರೋದು ಗೊತ್ತಾಗುತ್ತೆ. ಚೆನ್ನಾಗಿದೆ ಮನೆ. ನಂಗೆ ತುಂಬಾ ದೊಡ್ಡದಾಗಿದೆಯಲ್ಲ, ಇಷ್ಟ ಆಯ್ತು. ಸ್ನೇಹಿತರೆ ಬಂದ್ವಿ ಮನೆಗೆ. ಆಕ್ಚುಲಿ ಅಲ್ಲೂ ಕೂಡ ನನಗೆ ಒಬ್ರು ನನ್ನ ವಿಡಿಯೋ ಫಾಲೋವರ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವ್ರು ಮಾತಾಡ್ಸಿದ್ ಖುಷಿ ಆಯ್ತು. ಊಟ ಮಾಡ್ತಾ ಕೂತಿದ್ವಿ, ಖುಷಿ ಆಯ್ತು ಅವ್ರು ಮಾತಾಡ್ಸಿದ್ದು. ಹಾಗೆ ಅವ್ರು ನಮ್ಮ ಜೊತೆನೆ ಕೂತ್ಕೊಂಡು ಊಟ ಕೂಡ ಮಾಡಿದ್ರು. ರಾಜೇಶ್ ಜೊತೆ ತುಂಬಾ ಹೊತ್ತು ಮಾತಾಡಿದ್ರು. ಸೊ ಈಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ. ತಲೆ ನೋವು ಬಂದ್ಬಿಡ್ತು ಈ ಬಿಸಿಲಿಗೆ. ಬಿಸಿಲಲ್ಲಿ ಡಾರ್ಕ್ ಕಲರ್ ಡ್ರೆಸ್ಗಳು ಹಾಕಿದಾಗ ತುಂಬ ಬಿಸಿಲು ಅಂದರೆ ಹೀಟ್ ಅಬ್ಸಾರ್ಬ್ ಮಾಡುತ್ತೆ. ಆವಾಗ ನಮಗೆ ಜಾಸ್ತಿ ಹೀಟ್ ಅನಿಸುತ್ತೆ. ಅದಕ್ಕೆ ಇವತ್ತು ಹುಡುಕಿ ವೈಟ್ ಕಲರ್ದು ಕುರ್ತಿ ಹಾಕೊಂಡೋಗಿದ್ದೆ. ಆದರೂ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ತಲೆನೋವು ಆ ಬಿಸಿಲಿಗೆ ಬಂತು, ಬಟ್ ತುಂಬ ಶಕೆ ಅಂತ ಏನು ಅನ್ನಿಸ್ಲಿಲ್ಲ. ಆ್ಯಂಡ್ ಮನೆ ಕೂಡ ಚೆನ್ನಾಗಿತ್ತು, ವೆಂಟಿಲೇಷನ್ನು ಲೈಟ್ ಎಲ್ಲಾನು ಅಷ್ಟೊಂದೇನು ಶಕೆ ಅನ್ನಿಸ್ಲಿಲ್ಲ. ಇವಾಗ ನೋಡಿ ಇಲ್ಲಿ ಬಂದ ಮೇಲೆ ನನಗೆ ಶಕೆ ಆಗ್ತಾ ಇದೆ. ಸ್ನೇಹಿತರೆ ಸಂಜೆ ಆಗ್ತಾ ಇದೆ, ತಲೆನೋವು ಕಡಿಮೆನೇ ಆಗ್ತಾ ಇಲ್ಲ. ನನಗೆ ಯೂಶ್ವಲಿ ತಲೆನೋವು ಬರೋದು ಯಾತಕ್ಕೆ ಅಂದರೆ ಜಾಸ್ತಿ ಶಕೆ ಆದಾಗ. ಸೊ ಸ್ವಲ್ಪ ಹೊತ್ತು ಕೂಲರ್ ಫ್ಯಾನ್ ಕೆಳಗಡೆ ಕೂತ್ಕೊಂಡಾಗ ತಣ್ಣಗಾಗುತ್ತಲ್ವ, ತಲೆನೋವು ಕಡಿಮೆ ಆಗಿಬಿಡುತ್ತೆ. ಹಾಗಂತ ಅಂದ್ಕೊಂಡು ನಾನು ಬಂದಾಗ್ಲಿಂದ ಟ್ಯಾಬ್ಲೆಟ್ ಏನು ತೊಗೊಂಡಿಲ್ಲ, ಕಡಿಮೆ ಆಗ್ತಾನೇ ಇಲ್ಲ. ಆರಾಮ್ ಮಾಡ್ತಾ ಇದ್ರೆ ಸುಮ್ಮನಿರುತ್ತೆ. ಅದೂ ನಾನೇನಾದರೂ ಎದ್ದು ಓಡಾಡಿದ್ರೆ ಅದು ಕೂಡ ಸ್ಪೈಕ್ ಆಗಿಬಿಡುತ್ತೆ. ಇವತ್ತು ಹಾಗೆ ನೋಡಿದ್ರೆ ನಾವು ಮತ್ತೊಂದು ಗೃಹ ಪ್ರವೇಶ ಆಯಿತು, ಅಲ್ಲಿಗೆ ಹೋಗಬೇಕಿತ್ತು. ನಮ್ಮ ರಿಲೇಟಿವ್ದು, ನಮ್ಮ ಆಂಟಿ ಮನೆದೇನೆ, ನಮ್ಮ ಚಿಕ್ಕಮ್ಮ ಆಗಬೇಕು ಅವ್ರದ್ದು ಮನೆದು. ಆದರೆ ಅವರು ಇನ್ವೈಟ್ ಮಾಡೋ ಮುಂಚೆ ಇವ್ರದ್ದು ಇನ್ವಿಟೇಷನ್ ಬಂದ್ಬಿಟ್ಟಿತ್ತು. ಗಂಡ ಹೆಂಡತಿ ಇಬ್ಬರು ಕೂಡ ನನಗೆ ಮತ್ತು ರಾಜೇಶ್ಗೆ ಇಬ್ರಿಗೂ ಕರೆದಿದ್ರು. ಈಗ ಅಷ್ಟು ಕರೆದ ಮೇಲೂ ಹೋಗದೆ ಇರೋಕ್ಕಾಗೋದಿಲ್ಲ. ಸರಿ ಅಲ್ಲಿ ಮುಗಿಸ್ಕೊಂಡು ಬಂದುಬಿಡೋಣ, ಇಲ್ಲಿಗೆ ಲೇಟ್ ಆದರೂ ಪರವಾಗಿಲ್ಲ ಅಲ್ವಾ, ಹೋಗೋಣ ಸಂಜೆ ಅಥವಾ ರಾತ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ತಲೆನೋವು ಕಡಿಮೆನೇ ಆಗ್ತಾ ಇಲ್ಲ. ಇವರು ಬೇರೆ ನಾವು ತುಂಬ ಹಳೆ ಪರಿಚಯ. ಇವರು ರಾಜೇಶ್ ಈ ಆಫೀಸಿಗೆ ಸೇರಿದಾಗ್ಲಿಂದನೂ ಇಬ್ಬರೂ ಒಂದೇ ಕ್ಯಾಬಲ್ಲಿ ಹೋಗ್ತಾಯಿದ್ರು. ನಾವು ಒಂದೇ ಏರಿಯಾಲಿ ಇದ್ವಿ. ಆಮೇಲೆ ಅವರು ಬೇರೆ ಕಡೆ ಅವರು ಸ್ವಂತ ಮನೆಗೆ ಬಂದರು. ಈಗ ಅವರು ಸ್ವಂತ ಮನೆ ಇದ್ದಿದ್ದ ಜಾಗದಲ್ಲೇ ಅದನ್ನು ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟಿರೋದು. ನೋಡಿದ್ರಲ್ಲ, ಅವ್ರು ಇರೋದಕ್ಕೆ ಹಾಗೆ ಬಾಡಿಗೆ ಕೊಡೋದಕ್ಕೂ ಕೂಡ ಒಂದೇ ಸೈಟ್ ದೊಡ್ಡದಾಗಿತ್ತು, 2 ಪೋರ್ಷನ್ ಮಾಡಿದ್ದಾರೆ. ಒಂದು ಕಡೆ ಒಂದು ಡ್ಯೂಪ್ಲೆಕ್ಸ್ ಕಟ್ಕೊಂಡು ಮೇಲ್ಗಡೆ ಪೆಂಟಾ ಹೌಸು, ಕೆಳಗಡೆ ಒಂದು ಮನೆ ಇದೆ. ಬಾಕಿದು ಒಂದು ಫುಲ್ಲು ರೆಂಟ್ಗೆನೆ. ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ಅವರೇ ಬರ್ತಾರೆ ಅಂತ. ಇಲ್ಲಪ್ಪ, ನಾವು ಇಲ್ಲಿಗೆ ಬರಲ್ಲ, ನಾವು ಫಾರ್ಮ್ ಹೌಸ್ ಮಾಡ್ತಾಯಿದ್ದೀವಿ, ಆದರೆ ನಾವು ಆ ಕಡೆನೇ ಹೊರಟೋಗ್ತೀವಿ. ಈಗ ನಾವು ಬೇರೆ ಕಡೆ ಇದ್ದೀವಿ, ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಫಸ್ಟ್ ಫಂಕ್ಷನ್ ಅವ್ರು ಮಾಡಿ ಕರೆದಿದ್ದು, ಅದಕ್ಕೆ ನಾವು ಆಂಟಿ ಮನೆದು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿಗೆ ಹೋದ್ವಿ. ಆಂಟಿ ಮನೆಗೆ ಅಟ್ಲೀಸ್ಟ್ ನೆಕ್ಸ್ಟ್ ಯಾವಾಗಲಾದರೂ ಹೋಗ್ಬಿಟ್ಟು ವಿಸಿಟ್ ಮಾಡಿ ಮಾತಾಡ್ಸ್ಕೊಂಡು ಬರ್ಬೋದು ಅಂತ ಹೇಳಿಬಿಟ್ಟು. ಅಮ್ಮನೂ ಬರೋರಿದ್ರು ಆಂಟಿ ಮನೆ ಗೃಹ ಪ್ರವೇಶಕ್ಕೆ. ಬಟ್ ಈ ಬಿಸಿಲಲ್ಲಿ ಆಗಲ್ಲಪ್ಪ, ಇನ್ನೊಂದು ಯಾವತ್ತಾದರೂ ಬರ್ತೀನಿ. ನನ್ನ ತಂಗಿ ಬೇರೆ ಮೈಸೂರಲ್ಲಿದ್ದಾಳೆ, ಅದಕ್ಕೆ ಅವಳನ್ನ ಬಿಟ್ಬಿಟ್ಟು ಬರೋಕ್ಕಾಗೋದಿಲ್ಲ, ಕರ್ಕೊಂಡು ಬರೋಕ್ಕೂ ಆಗಲ್ಲ. ಯಾಕೆಂದರೆ ಅಲ್ಲೂ ಫಂಕ್ಷನ್ ಇದೆ, ಅವಳು ಅಲ್ಲಿಗೆ ಹೋಗಬೇಕು ಅಂತಲೇ ಬಂದಿರೋದು ಅಂಥೇಳಿ ಅಮ್ಮ ಬರೋದು ಕೂಡ ಕ್ಯಾನ್ಸಲ್ ಮಾಡಿದ್ರು. ಸೊ ಈಗ ಸ್ನೇಹಿತರೆ ಏನು ಕೆಲಸ ಮಾಡೋಂಗಿಲ್ಲ, ರೆಸ್ಟ್ ಮಾಡ್ತಾಯಿದ್ದೀನಿ. ರಾತ್ರಿಗೆ ಅಡುಗೆಗೆ ಮಾಡಬೇಕು. ಸಾನು ಆಟಾಡ್ತಾ ಇದ್ದಾಳೆ. ನಾನು ಇಷ್ಟೊತ್ತು ಹಾಲಲ್ಲಿದ್ದೆ, ಟಿ ವಿ ನೋಡ್ತಾ ಇದ್ದೆ. ಟಿ ವಿ ನೋಡ್ಕೊಂಡು ಮಲಗಿದ್ದೆ ಕೂಲರ್ ಹಾಕ್ಕೊಂಡು. ಇವಾಗ ಇಲ್ಲಿಗೆ ಎದ್ದು ಬಂದಿದ್ದೀನಿ. ಹಾಗೆ ನಿಮಗೆ ಡ್ರೆಸ್ ತೋರಿಸ್ಬೇಕಿತ್ತು. ನನ್ನ ಬರ್ತ್ಡೇಲಿ ಹಾಕಿದಂಥ 2 ಡ್ರೆಸ್ ಬಗ್ಗೆ ಕೇಳ್ತಾ ಇದ್ರಿ. ಒಂದು ಇವತ್ತು ಹಾಕಿದ್ದು ಸ್ನೇಹಿತರೆ ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಾಗ ತೋರಿಸಿದ್ದೆ ಕೂಡ ನಿಮಗೆ. ನಾನು ನಿಮ್ಮ ಜೊತೆ ಒಂದು ಫೋಟೋ ಶೇರ್ ಮಾಡ್ತೀನಿ ನೋಡಿ. ಅದು ನಾನು ಬಾಂಬೆಲಿ ನೋಡಿದ್ದು ಸೇಮ್ ಡ್ರೆಸ್ಸು. ಬಟ್ ಇದರಲ್ಲಿ ನಂದರಲ್ಲಿ ಪಿಂಕ್ ಆ್ಯಂಡ್ ರೆಡ್ ಇದೆ, ಅದರಲ್ಲಿ ಗ್ರೀನ್ ಇತ್ತು. ದುಪಟ್ಟ ಚೇಂಜ್ ಇತ್ತು, ಬಟ್ ಆ ಥರ ದುಪಟ್ಟ ಇಲ್ಲೂ ಇತ್ತು, ನಾನು ತೊಗೊಂಡಿಲ್ಲ. ಅಲ್ಲಿ ಸ್ನೇಹಿತರೆ ನಾವು ಬಾಂಬೆಗೆ ಹೋಗಿದ್ದು ಲಾಸ್ಟ್ ಅಕ್ಟೋಬರಲ್ಲಿ. ಆವಾಗ ಅಲ್ಲಿ 1200 ಏನೋ ಹೇಳಿದರು. ಅವ್ರಿಗೆ ಸೋನು ಅವ್ರಿಗೆ ಪರಿಚಯ, ಅಂದರೆ ರಾಜೇಶ್ ಕಸಿನ್ಗೆ ಪರಿಚಯ ಅಂದ್ಬಿಟ್ಟು 1000 ಅರೌಂಡ್ ಕೊಡ್ತಿದ್ರು ಅಂತ ಅನ್ಕೊಳ್ಳಿ. ಅದೇ ಡ್ರೆಸ್ಸು ಈಗ ನೋಡಿ ಜನವರಿ ಫೆಬ್ರವರಿಯಲ್ಲಿ ಅನಿಸುತ್ತೆ ನಾನು ತೊಗೊಂಡಿದ್ದು 600 ರುಪೀಸಿಗೆ ಸಿಕ್ಕಿದೆ. ಓಕೆ, ಇನ್ನೂ ಒಂದು ಡ್ರೆಸ್ಸು ಸ್ನೇಹಿತರೆ ಮಡಚಿಟ್ಬಿಟ್ಟಿದ್ದೀನಿ, ತೆಗೆದ್ರೆ ಇನ್ನು ನಾನೇ ಮಡಚಬೇಕು.
ಹಾಗೆ ಹೇಳ್ಬಿಡ್ತೀನಿ, ನಾನು ಬರ್ತ್ಡೇಗೆ ಹಾಕಿದ್ದು ಡ್ರೆಸ್ಸು ನಾನು ಬಾಂಬೆಲೇ ತೊಗೊಂಡಿದ್ದು. ಅದು ಬ್ರ್ಯಾಂಡೆಡೇ, ಬಟ್ ಅಲ್ಲಿ ಒಂದು ಸ್ಟ್ರೀಟ್ ಇದೆ, ಕೊಲಾಬಾ ಕಾಸ್ವೇ ಅಂತ ಹೇಳಿಬಿಟ್ಟು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ತುಂಬ ಚೆನ್ನಾಗಿದೆ, ಲೆಂತ್ ವೈಸು ಲುಕ್ ವೈಸು ತುಂಬಾ ಚೆನ್ನಾಗಿದೆ. ಅದು ವಾಶ್ ಮಾಡಿದ್ರೆ ಏನೂ ಆಗೋದಿಲ್ಲ ಅಂಥ ಮಟೀರಿಯಲ್ ಅದು. ನಾನಲ್ಲಿ ಸುಮಾರು ಜೀನ್ಸು, ಟಾಪು, 2 ಫ್ರಾಕು ಎಲ್ಲನೂ ತೊಗೊಂಡಿದ್ದೆ. ಸೊ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ತಲೆನೋವು ಕಡಿಮೆನೇ ಆಗಲಿಲ್ಲ ಸ್ನೇಹಿತರೆ. ಸೊ ಕೊನೆಗೆ ಮಾತ್ರೆ ತೊಗೊಳ್ಬೇಕಿತ್ತು. ಮಾತ್ರೆ ತೊಗೊಂಡ್ಮೇಲೆ ಕೂಡ ತುಂಬಾ ಜಾಸ್ತಿ ಆದಮೇಲೆ ತೊಗೊಂಡಲ್ಲ, 1 ಅವರ್ ತಲೆನೋವು ಹೋಗೇ ಇರಲಿಲ್ಲ. ಆಮೇಲೆ ಎದ್ದು ಈಗ ನೋಡಿ ಸಿಂಪಲ್ಲಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಪರೋಟ ತರಿಸಿದ್ದೆ, ಪರೋಟಾಗೆ ಏನಾದರೂ ಗೊಜ್ಜು ಮಾಡಬೇಕಾಗತ್ತೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಎಗ್ ರೋಲ್ ಮಾಡ್ತಾಯಿದ್ದೀನಿ. ಪರೋಟ ಎಗ್ ರೋಲ್, ಅದಕ್ಕೆ ಇದು ಸ್ಟಫಿಂಗು ಇದಿದ್ರೇ ಚೆನ್ನಾಗಿರೋದು. ಸೊ ಉಪ್ಪು ಖಾರ ತುಂಬಾ ಸಿಂಪಲ್ ಇದು ಮಾಡೋದು. ನಾನು ಹೇಗೆ ತೋರಿಸ್ತಿದ್ದೀನಲ್ವ, ಇದು ಕುಕ್ ಮಾಡಬಾರ್ದು, ಸ್ವಲ್ಪ ಸಾಟೆ ಮಾಡ್ಕೊಳ್ಬೇಕಷ್ಟೇ. ಇದೇ ರೀತಿಯಲ್ಲಿ ನಾನು ಸುಮಾರು ಸರಿ ತೋರಿಸಿದ್ದೀನಿ ನಿಮಗೆ. ನೀವು ಮಾಡಿಕೊಂಡು ಎಂಜಾಯ್ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ ಆಯಿತಾ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. 1 ತಿನ್ನೋ ಜಾಗದಲ್ಲಿ 2 ತಿಂದಿರ್ತಾರೆ ಅವರು. ಒಂಥರ ಫ್ಯಾನ್ಸಿ ಅನಿಸುತ್ತೆ, ಟೇಸ್ಟಿ ಅನಿಸುತ್ತೆ, ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ರೆಗ್ಯುಲರಾಗಿ ನಾವು ಏನು ಮಾಡ್ತೀವೋ ಆ ಥರ. ಎಗ್ ಬುರ್ಜಿ ಮಾಡ್ಬೋದು, ಚಪಾತಿ ಮಾಡ್ಬೋದು, ಬಟ್ ಈ ಥರ ಎಗ್ ರೋಲ್ ಮಾಡಿ ಕೊಟ್ಟಾಗ ಎಂಜಾಯ್ ಮಾಡಿ ತಿಂತಾರೆ. ಸೊ ಮಾಡಿ ನೋಡಿ ಒಂದ್ಸಾರಿ. ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.